ರಾಜಕೀಯ ಭೀಷ್ಮ ಜನಸಂಘದ ಜನನಾಯಕ ಎಲ್.ಕೆ. ಅಡ್ವಾಣಿಯವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ನೀಡಿ ಗೌರವಿಸಿದೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಎಲ್.ಕೆ. ಅಡ್ವಾಣಿಯವರು ದೇಶದಾದ್ಯಂತ ರಾಮ ರಥಯಾತ್ರೆಯನ್ನ ಮಾಡಿದ್ರು. 96 ವರ್ಷದ ರಾಜಕೀಯ ಚತುರರಾಗಿರುವ ಲಾಲ್ ಕೃಷ್ಣ ಅಡ್ವಾಣಿಯವರು 1999ರ ವಾಜಪೇಯಿ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 3 ದಶಕಗಳ ಇವರ ಸೇವೆ, ರಾಮ ಮಂದಿರಕ್ಕಾಗಿ ಇವರು ಮಾಡಿದ ಹೋರಾಟ ಹಾಗೂ ರಾಜಕೀಯ ಸಾಧನೆಗೆ ದೇಶ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುತ್ತಿರೋದರ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್.ಕೆ. ಅಡ್ವಾಣಿಜಿ ಅವರಿಗೆ ಭಾರತ ರತ್ನ ನೀಡಲಾಗುವುದು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾನು ಕೂಡ ಅವರೊಂದಿಗೆ ಮಾತನಾಡಿ ಅಭಿನಂದಿಸಿದ್ದೇನೆ. ಅಡ್ವಾಣಿ ಅವರು ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ಬರು. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದರು. ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿರುವುದಕ್ಕೆ ಸಂಭ್ರಮ ಮನೆ ಮಾಡಿದೆ. ಇನ್ನು ರಾಜಕೀಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರು ಧನ್ಯವಾದ ತಿಳಿಸಿದ್ದಾರೆ. ದೆಹಲಿಯ ಅವರ ನಿವಾಸದಲ್ಲಿ ತಂದೆ ಅಡ್ವಾಣಿ ಜೊತೆ ಪುತ್ರಿ ಪ್ರತಿಭಾ ಮತ್ತು ಪುತ್ರ ಜಯಂತ್ ಸಂತಸ ಹಂಚಿಕೊಂಡ್ರು. ಇದೇ ವೇಳೆ ಕೈ ಮುಗಿದು ಪ್ರಧಾನಿ ಮೋದಿ ಮತ್ತು ದೇಶದ ಜನರಿಗೆ ಧನ್ಯವಾದ ಹೇಳಿದರು. ರಾಜಕೀಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದ್ದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಸಂತಸ ವ್ಯಕ್ತಪಡಿಸಿದ್ದು, ಅಯೋಧ್ಯೆಯಲ್ಲಿ ರಾಮ ಕಾಣುವುದಾದರೆ ಮೂಲ ಕಾರಣ ಅಡ್ವಾಣಿಯವರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋ ಸುಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಹಿರಿಯ ನಾಯಕರಿಗೆ ಸೂಕ್ತ ಗೌರವ ಲಭಿಸಿದೆ ಅಂತ ಹೇಳಿದರು. ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್, ಡಿ.ವಿ. ಸದಾನಂದ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ಅಡ್ವಾಣಿ ಅವರಿಗೆ ಅಭಿನಂದನೆ ತಿಳಿಸಿದರು. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ, ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಿಸಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡ್ವಾಣಿ ಅವರು ಹಿರಿಯ ರಾಜಕಾರಣಿ, ಅವರಿಗೆ ಕೊಡಬಾರ್ದು ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ನಮ್ಮ ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಭಾರತ ರತ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೇಂದ್ರದ ತೀರ್ಮಾನಕ್ಕೆ ನಮ್ಮದೇನೂ ತಕರಾರಿಲ್ಲ, ಆದರೆ ಸಿದ್ಧಗಂಗಾ ಮಠದ ಶಿವಕುಮಾರ್ ಶ್ರೀಗಳಿಗೂ ಕೂಡ ಭಾರತ ರತ್ನವನ್ನ ಕೊಡ್ಲಿ ಅನ್ನೋದು ನಮ್ಮ ಆಗ್ರಹ ಅಷ್ಟೇ ಅಂತ ತಿಳಿಸಿದ್ರು. ಶಿವಕುಮಾರ ಸ್ವಾಮೀಜಿ ಅಡ್ವಾಣಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ. ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವುದು ಏನು ತಕರಾರೇನಿಲ್ಲ, ಅವ್ರಿಗೆ ಅಭಿನಂದಿಸ್ತೀವಿ. ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಶ್ರೀರಾಮನ ಹೆಸರಿನಲ್ಲಿ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಮಹಾತಂತ್ರ ನಡೆಸ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಶ್ರೀರಾಮ ಮಂದಿರಗಳ ಅಭಿವೃದ್ಧಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸುತ್ತಿದ್ದಾರೆ. ರಾಜ್ಯದ 100 ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕಾಗಿ ಬಜೆಟ್ನಲ್ಲಿ ಹಣ ಮೀಸಲಿಡುವ ಸಾಧ್ಯತೆಯೂ ಇದೆ. ಬಜೆಟ್ನಲ್ಲಿ ಹಣ ಮೀಸಲಿಡೋದಕ್ಕೆ ಧಾರ್ಮಿಕ ದತ್ತಿ ಸಚಿವ ರಾಮಲಿಂಗಾರೆಡ್ಡಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ರಾಮ ಹಾಗೂ ಹಿಂದೂ ವಿರೋಧಿಗಳು ಎಂಬ ಹಣೆಪಟ್ಟಿ ತೊಡೆಯೋದಕ್ಕೆ ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಾಮ ಎಲ್ಲರಿಗೂ ಕೂಡ ಸಲ್ಲುವ ದೇವರು, ಒಂದು ಪಕ್ಷದ ದೇವರಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಕುರಿತು ಬಿಜೆಪಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 7ರಂದು ಇಡೀ ಸರ್ಕಾರವೇ ದೆಹಲಿಗೆ ತೆರಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ. ಬರಗಾಲದಿಂದ ರಾಜ್ಯ ಮೊದಲೇ ತತ್ತರಿಸಿದ್ರೂ ಕೂಡ ಕೇಂದ್ರ ನೆರವಿಗೆ ಬಂದಿಲ್ಲ. ಅಲ್ಲದೆ ಬಜೆಟ್ನಲ್ಲೂ ಕೂಡ ರಾಜ್ಯಕ್ಕೆ ಹಣ ನೀಡಿಲ್ಲ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ. ಜೊತೆಗೆ ಈ ಹೋರಾಟದಲ್ಲಿ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಅನ್ಯಾಯದ ವಿರುದ್ಧ ಎಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಅಂತ ಕಿಡಿಕಾರಿದ್ರು. ನಂಬರ್ 1, 7ನೇ ತಾರೀಕು ಈ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು
ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು. ಹಿಂದೆ ಬಜೆಟ್ ಡಿಕೆ ಸುರೇಶ್ ಅವರ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇಡೀ ಭಾರತ ಒಂದು, ಭಾರತವನ್ನ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿಯೇ ಇಟ್ಟಿದೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ದೇಶಕ್ಕಾಗಿ ನಮ್ಮ ಪಕ್ಷದ ನಾಯಕರು ಪ್ರಾಣತ್ಯಾಗ ಮಾಡಿದ್ದಾರೆ. ಸುರೇಶ್ ಕೂಡ ದೇಶವನ್ನ ಒಗ್ಗಟ್ಟಾಗಿ ಇಡಬೇಕು, ಸಮಾನತೆಯಿಂದ ಹಣ ಹಂಚಬೇಕು ಎಂಬ ಉದ್ದೇಶದಿಂದ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಸಹೋದರ ಡಿಕೆ ಸುರೇಶ್ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡ್ರು. ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಪ್ರತಿಕ್ರಿಯೆ ನೀಡಿದ್ರು. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಅನುದಾನ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ. ಉತ್ತರದ ರಾಜ್ಯಗಳಿಗೆ ಅನುದಾನ ಜಾಸ್ತಿ ಕೊಡ್ತಿದ್ದಾರೆ. ಇದು ಸರಿಯಾದದ್ದಲ್ಲ. ಹೀಗೆ ಆದ್ರೆ ಜನ ಬೇರೆ ರಾಷ್ಟ್ರ ಬೇಕು ಅಂತ ಹೇಳಿ ದಂಗೆ ಏಳಬಹುದು ಅನ್ನುವ ದಾಟಿಯಲ್ಲಿ ಅವರು ಹೇಳಿದ್ದಾರೆ. ಆದ್ರೆ ಬೇರೆ ರಾಷ್ಟ್ರ ಆಗಬೇಕು ಅಂತ ಅವ್ರು ಹೇಳಿಲ್ಲ. ಅವರ ಹೇಳಿಕೆಯನ್ನು ಅಪಾರ್ಥವಾಗಿ ಗ್ರಹಿಸಲಾಗಿದೆ. ಅದನ್ನ ಟ್ವಿಸ್ಟ್ ಮಾಡಿದ್ದಾರೆ. ಹೀಗೆ ಮಾಡಬಾರ್ದು ಅಂತ ಡಿಕೆ ಸುರೇಶ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮನೆ ಮನೆಗಳಲ್ಲಿ ಕೇಸರಿ ಧ್ವಜ ಹಾರಿಸುವ ಅಭಿಯಾನ ಆರಂಭವಾಗಿದೆ. ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಿದ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಗ್ರಾಮದ ಆಂಜನೇಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಬಳಿಕ ಹನುಮ ಧ್ವಜ ಹಂಚಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾಡಳಿತಕ್ಕೆ ಟಕ್ಕರ್ ಕೊಡೋದಕ್ಕೆ ಧ್ವಜ ದಂಗಲ್ ಮುಂದುವರೆದಿದೆ. ಚನ್ನಕೇಶವ ದೇವಸ್ಥಾನದಲ್ಲಿ ಈಶ್ವರಾನಂದ ಪುರಿ ಸ್ವಾಮೀಜಿಗೆ ಅನ್ಯಾಯವಾಗಿದೆ ಅಂತ ಸ್ವತಃ ಶ್ರೀಗಳೇ ಹೇಳಿಕೊಂಡಿದ್ದಾರೆ. ಸಾಣೆಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಏಕಾದಶಿಯ ಪ್ರಯುಕ್ತ ದೇವಸ್ಥಾನಕ್ಕೆ ಬನ್ನಿ ಅಂತ ಆಹ್ವಾನ ಬಂದಿದ್ದಕ್ಕೆ ಹೋಗಿದ್ದೆ. ಆದರೆ ನಾನು ಕುರುಬ ಸಮುದಾಯದ ಸ್ವಾಮೀಜಿ ಎಂಬ ಕಾರಣಕ್ಕೆ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶಕ್ಕೆ ಬಿಡಲಿಲ್ಲ. ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ದೇವಸ್ಥಾನವನ್ನ ಶುಚಿಗೊಳಿಸಿದ್ರು. ಅವತ್ತು ಅಲ್ಲಿನ ಪೂಜಾರಿಗಳು ನಮಗೆ ನರಕ ತೋರಿಸ್ಬಿಟ್ರು. ಇನ್ಮುಂದೆ ನಾನು ಯಾವತ್ತೂ ಕೂಡ ಬಾಗೂರು ಗ್ರಾಮದ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಬೇಸರ ಹೊರಹಾಕಿದ್ರು. ಇಲ್ಲಿ ಒಂದು ಸ್ಪಷ್ಟೀಕರಣ ಬರ್ತಾ ಇದೆ, ಒಂದು ಹೇಳಿಕೆ ಬರ್ತಾ ಇದೆ. ಆ ಸ್ವಾಮಿಗಳು ವೈಕುಂಠ ಏಕಾದಶಿ ಹೋಗಿ ಬಂದ ಮೇಲೆ ದೇವಸ್ಥಾನ ತೊಳೆದ್ರು ಆಗಿ, ಅದು ಅವತ್ತು ಆದಂಥ ಘಟನೆ ಅಲ್ಲ. ಸುಮಾರು ಒಂದು ಅನೇಕ ವರ್ಷಗಳ ಹಿಂದೆ ನಾನು ಆ ದೇವಸ್ಥಾನಕ್ಕೆ ಹೋದಾಗ ದರ್ಶನ ಮಾಡಿ, ನಮ್ಗೆ ಗೊತ್ತಿಲ್ಲ, ನೇರ ಒಳಗೋಗ್ಬಿಟ್ಟು ನಾವು ಗರ್ಭಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಆ ಪೂಜೆಪ್ಪ ದೇವಸ್ಥಾನ ತೊಳೆದ್ರು ಅಂತೇಳಿ ನಾನು ಯಾರೋ ಇದನ್ನು ದೂರವಾಣಿ ಮೂಲಕ ಹೇಳಿದ್ರು. ಅದನ್ನು ಕೂಡ ಅವ್ರು ಪ್ರಸ್ತಾಪ ಮಾಡಿದೆ. ಎಂಥ ಸಮಾಜದಲ್ಲಿ ನಾವಿದ್ದೀವಿ ಇವತ್ತು. ಸ್ವಾಮಿಗಳು ದೇವಾಲಯಕ್ಕೆ ಒಳಗೆ ಬಂದರೆ ತೊಳಿತಾರೆ ಅನ್ನೋದಾದರೆ, ಇನ್ನೇನೋ ಸ್ವಾಮಿಗಳು ಜಾತಿಯ ಕಾರಣಕ್ಕಾಗಿ ಹೊರ ನಿಲ್ಲಿಸ್ತಾರೆ ಅನ್ನೋ ಕಾರಣಕ್ಕೆ, ಆ ಸ್ವಜಾತಿಯ ಮಹಿಳೆಯರನ್ನೋ ಕಾರಣಕ್ಕೆ ಅವರಿಗೆ ಒಳಗಡೆ ಪ್ರವೇಶ ಇರೋದಾದರೆ, ಇದು ಎಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನುವಂಥ ಆತಂಕವನ್ನಷ್ಟೇ ನಾನು ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ದೀನಿ ಅನ್ನುವಂಥದ್ದು. ಇದು ಬದಲಾಗಬೇಕು. ಇದು ಸಂವಿಧಾನದ ಭಾರತ. ಇದು ಎಲ್ಲ ನಾವು ಸೋದರತೆಯಿಂದ ಬಾಳಿ ಬದುಕಬೇಕಾಗಿದೆ, ಅನ್ಯೋನ್ಯತೆಯಿಂದ ಬದುಕಬೇಕಾಗಿದೆ, ಸಮಾನತೆಯಿಂದ ನಾವು ಬದುಕಬೇಕಾಗಿದೆ. ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ಕನಕ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಅಯ್ಯಂಗಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗರ್ಭಗುಡಿ ಅಂದರೆ ದೇವರ ಪ್ರತಿಷ್ಠಾಪನೆ ಬಳಿಕ ಅರ್ಚಕರು ಹಾಗೂ ಅವರ ಸಂಬಂಧಿಕರಿಗೆ ಮಾತ್ರ ಅವಕಾಶವಿರುತ್ತೆ. ಅವರನ್ನ ಬಿಟ್ರೆ ಅಲ್ಲಿ ಯಾರಿಗೂ ಕೂಡ ಪ್ರವೇಶವಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಆರತಿ ಮಾಡೋದಕ್ಕೆ ಕೂಡ ನಮ್ಮ ಮನೆಯ ಹೆಣ್ಣು ಮಕ್ಕಳು ಮಾತ್ರ ಬರ್ತಾರೆ. ಇದು ನಮ್ಮ ತಾತನ ಕಾಲದಿಂದ ಇರುವಂತಹ ಪದ್ಧತಿ. ಸುಖನಾಸಿ ಮತ್ತು ಗರ್ಭಗುಡಿಗೆ ಇಲ್ಲಿವರೆಗೂ ಕೂಡ ಯಾರಿಗೂ ಪ್ರವೇಶವನ್ನ ಕೊಟ್ಟಿಲ್ಲ. ಇನ್ನು ಜಾತಿ ವಿಚಾರಕ್ಕೆ ಬಿಟ್ಟಿಲ್ಲ ಅನ್ನೋದು ಖಂಡಿತ ತಪ್ಪು. ನಮ್ಮ ದೇವಸ್ಥಾನದಲ್ಲಿ ಜಾತಿ ಎಂಬ ವಿಚಾರನೇ ಇಲ್ಲ. ಸ್ವಚ್ಛತಾ ಕಾರ್ಯ ಮಾಡಿದ್ದು ಯಾವಾಗ ಎಂಬುದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಥವಾ ನಮ್ಮ ಮನೆಗೆ ಸಂಬಂಧಪಟ್ಟವರು. ಯಾಕೆಂದರೆ ಈ ವಿಶೇಷ ಕಾಲದಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಈ ಒಂದು ವಿಶೇಷ ಪೂಜೆ ಟೈಮಲ್ಲಿ ಏಕಾರತಿ, 3 ಆರತಿ, 5, 7, 9 ಆ ಥರದ್ದು ಒಂದು ಆರತಿಗಳನ್ನ ಮಾಡ್ತೀವಿ. ನಾರ್ಮಲಿ ಆರತಿ ಅಂದರೆ ಯಾರು? ಹೆಣ್ಮಕ್ಳು, ಹೌದಾ? ಸೊ ಹಾಗಾಗಿ ನಮ್ಮ ಮನೆ ಹೆಣ್ಮಕ್ಳು ಅಲ್ಲಿಗೆ ಅವತ್ತಿನ ದಿವಸಕ್ಕೆ ಬಂದು ಆರತಿ ಮಾಡಿ ಈಚೆ ಬಂದ ಮೇಲೆ ಮಹಾ ಆರತಿ ಮಾಡ್ತೀವಿ ಅಂತ ನಮ್ಮ ತಾತನ ಕಾಲದಿಂದ ಒಂದು ಪ್ರತೀತಿ. ಸೊ ಹಾಗಾಗಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮನ ಮನೆಯವರು ಆ ಟೈಮಲ್ಲಿ ಇದ್ದು ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಮಾಡಿ ಈಚೆ ಬಂದಮೇಲೆ ನಾವು ಮಹಾಮಂಗಳಾರತಿ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿವರೆಗೂ ಸುಖನಾಸಿ ಆಗಲಿ ಗರ್ಭಗುಡಿ ಆಗಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಮತ್ತು ಸ್ತ್ರೀಯರಿಗೆ ಗರ್ಭಗುಡಿಗೆಲ್ಲೂ ಪ್ರವೇಶ ಇಲ್ಲ, ಬರೀ ಸುಖನಾಸಿ ತನಕ ಮಾತ್ರ ಪ್ರವೇಶ ಇದೆ. ಸೊ ಹಾಗಾಗಿ ಅವ್ರ ಗರ್ಭಗುಡಿ ನಮ್ಮನ್ನು ಬಿಡಲಿಲ್ಲ ಅನ್ನೋ ಒಂದು ಮಾತು ಸರಿನೋ ಹೇಗೋ ತಪ್ಪು ನಂಗದು ಗೊತ್ತಿಲ್ಲ. ಬಟ್ ಅವ್ರಿಗೆ ಮತ್ತು ನಮ್ಮ ಮನೆಗೆ
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಬೀಟಮ್ಮ ಗ್ಯಾಂಗ್ ಹಾವಳಿ ಹೆಚ್ಚಾಗ್ತಾನೇ ಇದೆ. ತೋರಣ ಮಾವು ಗ್ರಾಮದ ಸುತ್ತಮುತ್ತ ಈಗ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅರಣ್ಯ ಇಲಾಖೆಯಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಕೂಡ ಮಾಡಿ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಕಾರ್ಮಿಕರು ಬೆಳಗ್ಗೆ ಬೇಗನೆ ಕಾಫಿ ತೋಟಕ್ಕೆ ಹೋಗದಿರಲು ಸೂಚನೆ ನೀಡಿದ್ದು, ಯಾವುದೇ ಸಮಯದಲ್ಲಿ ಕಾಫಿ ತೋಟಕ್ಕೆ ನುಗ್ಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಾಡಾನೆಗಳ ಸಂಚಾರ ಆಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನ ಜನರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಂದೊಡ್ತಾ ಇದೆ. ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆಯ ಆತಂಕ ಹೆಚ್ಚಾಗಿದೆ. ಮಂಗನ ಕಾಯಿಲೆಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಬೇಗಾನೆ ಗ್ರಾಮದ 79 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾನೆ. ರೆಡ್ ಝೋನ್ನಲ್ಲಿ ತಪಾಸಣೆ ಮಾಡಿದಾಗ ವೃದ್ಧನಲ್ಲಿ ಕೆಎಫ್ಡಿ ಪತ್ತೆಯಾಗಿದೆ. ಅಲ್ಲದೆ ಕೆಎಫ್ಡಿ ಜೊತೆ ಬೇರೆ ಬೇರೆ ಕಾಯಿಲೆಗಳು ಇದ್ದಿದ್ದರಿಂದ ವೃದ್ಧ ಬಳಲ್ತಾ ಇದ್ರು. ಮಣಿಪಾಲ್ನ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಇನ್ನೂ 3 ಮಂಗನ ಕಾಯಿಲೆ ಸೋಂಕು ಪತ್ತೆಯಾಗಿದ್ದು, ಮಲೆನಾಡಿನ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕೆಎಫ್ಡಿ ಕೇಸಸ್ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ನಮಗೆ 3 ಕೇಸು ಪಾಸಿಟಿವ್ ಬಂದಿದೆ. ಈ 3 ಕೇಸಲ್ಲಿ 2 ಕೇಸ್ ಬಂದು ಕೊಪ್ಪ, ಅದು 1 ಕೇಸ್ ಬಂದು ಶೃಂಗೇರಿ. ಶೃಂಗೇರಿ ಕೇಸ್ ಏನಂತಾಗಿದೆ ಅಂತಂದರೆ, ಇದು 79 ಇಯರ್ ಓಲ್ಡ್ ಪೇಷೆಂಟ್ ಆಗಿರ್ತಾರೆ. ಅವರು ಮಣಿಪಾಲ್ ಹೋಗಿ ಬೇರೆ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಅಡ್ಮಿಟ್ ಆದಾಗ ಅಲ್ಲಿ ಚೆಕ್ ಮಾಡಿದಾಗ ಪಾಸಿಟಿವ್ ಬಂದಿರುವಂಥದ್ದು. ಯಾವುದೇ ಥರದ್ದು ಟ್ರಾವೆಲಿಂಗ್ ಹಿಸ್ಟ್ರಿ, ಕಾರ್ಗೋ ಇರುವಂಥ ಹಿಸ್ಟ್ರಿ ಏನಿಲ್ಲ. 2ನೇ ಕೇಸ್ ಬಂದು 35 ವರ್ಷದ ಫೀಮೇಲ್ ಲೇಡಿ. ಇವರು ಟೀಚರ್ ಆಗಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಇವರು ಕೂಡ ಕಾರ್ಗೋ ಇರುವಂಥ ಹಿಸ್ಟ್ರಿ ಏನಿರಲ್ಲ. ಇವರಿಗೆ ಜ್ವರ ಬಂದಿದೆ, ಜ್ವರ ಬಂದು ಹಾಸ್ಪಿಟ್ಲಿಗೆ ತೋರಿಸಾಗಿದೆ, ಪಾಸಿಟಿವ್ ಅಂತ ಬಂದಿದೆ ಚೆಕ್ ಮಾಡಿದಾಗ. ಬಟ್ ಈಸ್ ವೆರಿ ಫೈನ್, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ನೆಕ್ಸ್ಟು 65 ಇಯರ್ ಓಲ್ಡ್ ಫೀಮೇಲ್ ಲೇಡಿ, ಕೊಪ್ಪ, ಅದು. ಇವರು ಕೂಡ ನಮ್ಮ ಸರ್ವೆಲೆನ್ಸಲ್ಲಿ ಚೆಕ್ ಮಾಡಿದಾಗ ಜ್ವರ ಆಯಿತು ಅಂತ ಚೆಕ್ ಮಾಡಿದಾಗ ಮಾತ್ರ ಪಾಸಿಟಿವ್ ಬಂದಿದೆ. ಇವರು ಕೂಡ ಯಾವುದೇ ಥರ ತೊಂದರೆ ಇಲ್ಲದೇ ಇದ್ದಾರೆ. ಟೋಟಲಿ ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಕೆಇಬಿ ಅಧಿಕಾರಿ ಎಡವಟ್ಟಿಗೆ ವಿದ್ಯುತ್ ಬಿಲ್ ಶಾಕ್ ಎದುರಾಗಿದೆ. ಗ್ರಾಹಕನೊಬ್ಬನಿಗೆ ಜನವರಿ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಬರೋಬ್ಬರಿ 6,173 ರೂಪಾಯಿ ಕಟ್ಟುವಂತೆ ಉಲ್ಲೇಖವಾಗಿದೆ. ಗೃಹಜ್ಯೋತಿ ಯೋಜನೆಯಡಿ 200 ಯೂನಿಟ್ ವಿದ್ಯುತ್ ಉಚಿತ ಎಂದು ಘೋಷಣೆ ಮಾಡಿದ್ರು. ಸಾವಿರಾರು ರೂಪಾಯಿ ವಿದ್ಯುತ್ ಬಿಲ್ ಮನೆಗೆ ಬಂದಿದ್ದು ನೋಡಿ ಶಾಕ್ ಆಗಿದ್ದಾನೆ ಗ್ರಾಹಕ. ಅಲ್ಲದೆ ಮೊದಲೇ ಬರದಿಂದ ಕಂಗೆಟ್ಟಿದ್ದೇವೆ, ಈ ರೀತಿ ಕರೆಂಟ್ ಬಿಲ್ ನೀಡಿದ್ರೆ ಹೇಗೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಭೂಮಿಯಾಗ ಇರ್ತೀರಿ, ಹೊರಗೊಬ್ರು ಬಾಡಿಗೆ ಕೊಟ್ಟಿಬಿಡ್ರಿ. ಬಾಡಿಗೆ ಕೊಟ್ಟಾರಪ್ಪ, ನೀವು ಕರೆಂಟ್ ಬಿಲ್ ತುಂಬ್ಕೊತಾನ ಅದು ಮಾಡ್ತೇವೆ. ಅವ್ರು ತುಂಬ್ಕೊತಾನ ಅದಾರ, ಅವ್ರು ತುಂಬಿರಲ್ಲ ಕೇಳ್ಕೊತಿದ್ದೀವಿ. ಇವರು ತುಂಬ ಕರೆಕ್ಟ್ ತುಂಬ್ಯಾರ ಕೇಳ್ತಾರೆ ಬಿಲ್ ಅರಿ ಅವ್ರು, ಮತ್ತು ದಾಂಡಿ ಹಾಕ್ಬೋದಾಗ್ತಿದೆ. ಅದು ತಾವು ವಸೂಲಿಗೆ ಹೇಳ್ದಾರೆ ಅದನ್ನ. ಈಗ ಒಟ್ಟು ಈಗ ಏನು ಇದನ್ನು ಕರೆಂಟ್ ಬಿಲ್ ಫ್ರೀ ಐತೆ ನಾನು ಈಗ ಇದನ್ನು ಈ ಆಟ ಎಬ್ಸ್ಯಾರಿ ಇವರು. ಮೈಸೂರಿನ ಹುಣಸೂರು ತಾಲೂಕಿನ ಮುದಗನೂರು ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೋರ್ವ ಬಲಿಯಾಗಿದ್ದಾನೆ. ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ 65 ವರ್ಷದ ಚಲುವಯ್ಯ ಎಂಬ ವ್ಯಕ್ತಿ ಆನೆ ದಾಳಿಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಚಲುವಯ್ಯ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಡಾನೆ ದಾಳಿ ಮಾಡಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿತ್ಯವೂ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಆತಂಕದಲ್ಲಿದ್ದು ಶಾಶ್ವತ ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಬಾಲಿವುಡ್ ನಟಿ ಹಾಗೂ ಮಾಡೆಲ್ ಆಗಿರುವ ಪೂನಂ ಪಾಂಡೆ ಸಾವಿನ ಸುದ್ದಿ ನಿನ್ನೆ ಇಡೀ ದೇಶದಲ್ಲಿ ಹರಿದಾಡಿತ್ತು. ಆಕೆ ಸರ್ವಿಕಲ್ ಕ್ಯಾನ್ಸರ್ ಎಂಬ ಭಯಾನಕ ಕಾಯಿಲೆಗೆ ತುತ್ತಾಗಿದ್ದಾಳೆ ಅಂತ ಹೇಳಲಾಗಿತ್ತು. ಸಾವಿನ ಸುದ್ದಿಯನ್ನ ಆಕೆಯ ಮ್ಯಾನೇಜಿಂಗ್ ಟೀಮ್ ವೈರಲ್ ಮಾಡಿದ್ದು. ಆದರೆ ಆ ಕಾಯಿಲೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಎಲ್ಲರೂ ಆಕೆ ಸತ್ತೇ ಹೋದ್ಲು ಅಂತ ಅಂದ್ಕೊಂಡಿರುವಾಗಲೇ ಪೂನಂ ಪಾಂಡೆ ಈಗ ಪ್ರತ್ಯಕ್ಷರಾಗಿದ್ದಾರೆ. ಯಾವಾಗಲೂ ಕಾಂಟ್ರವರ್ಸಿಯಿಂದ ಸೌಂಡ್ ಮಾಡ್ತಿದ್ದ ನಟಿ ನಿನ್ನೆ ಯಾಕೆ ಹೀಗೆ ಮಾಡಿದ್ಲು ಅನ್ನೋದಕ್ಕೂ ಆಕೆನೇ ಸ್ಪಷ್ಟನೆ ಕೊಟ್ಟಿದ್ದಾಳೆ. ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಮಹಿಳೆಯರ ಜೀವವನ್ನ ತೆಗೆಯೋ ಕಾಯಿಲೆ. ಆದರೆ ಇದರ ಬಗ್ಗೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಭಾರತದಲ್ಲಿ ವರ್ಷಕ್ಕೆ 3 ಲಕ್ಷ ಜನ ಸಾವನ್ನಪ್ಪುತ್ತಿದ್ರೂ ಕೂಡ ಈ ಬಗ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಸುಳ್ಳು ಮಾಹಿತಿ ಹಂಚಿಕೊಳ್ಳುವ ಮೂಲಕ ಅರಿವು ಮೂಡಿಸುವ ಕಾರ್ಯ ಮಾಡಿದ್ದೆ ಅಂತ ಪೂನಂ ಪಾಂಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer.
It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life. ಪಂಜಾಬ್ ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ ಅವರು ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ ಗವರ್ನರ್ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ನನ್ನ ವೈಯಕ್ತಿಕ ಕಾರಣಗಳು ಮತ್ತು ಇತರೆ ಕೆಲವು ಬದ್ಧತೆಗಳ ಕಾರಣ ನಾನು ಪಂಜಾಬ್ನ ಗವರ್ನರ್ ಹುದ್ದೆಗೆ ಮತ್ತು ಕೇಂದ್ರಾಡಳಿತ ಪ್ರದೇಶ ಚಂಡೀಗಢದ ಆಡಳಿತಾಧಿಕಾರಿ ಹುದ್ದೆಗೆ ರಾಜೀನಾಮೆ ನೀಡುತ್ತಿದ್ದೇನೆ. ದಯವಿಟ್ಟು ಸ್ವೀಕರಿಸಿ ಅಂತ ಪುರೋಹಿತ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರವನ್ನು ಬರೆದಿದ್ದಾರೆ. ಅಂದಹಾಗೆ ಇವರು ಆಗಸ್ಟ್ 2021ರಿಂದ ಪಂಜಾಬ್ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 40 ಸ್ಥಾನಗಳನ್ನು ಗೆಲ್ಲುವುದು ಅನುಮಾನ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಈ ಹೇಳಿಕೆಗೆ ಕಾಂಗ್ರೆಸ್ ಈಗ ಪ್ರತಿಕ್ರಿಯೆ ಕೊಟ್ಟಿದೆ. ಪಶ್ಚಿಮ ಬಂಗಾಳ ಸಿಎಂ ಬ್ಯಾನರ್ಜಿ ಅವರು ಇನ್ನೂ ಕೂಡ ಇದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಬ್ಯಾನರ್ಜಿ ಅವರು ಮೈತ್ರಿ ಮಾಡಿಕೊಂಡ ಬಳಿಕ ನಾವು ಇದ್ರ ಬಗ್ಗೆ ಭಾಗವಾಗಿದ್ದೇವೆ ಅಂತ ಭಾವಿಸುತ್ತೇವೆ. ಬಿಜೆಪಿ ವಿರುದ್ಧ ಹೋರಾಡುವುದು ನನ್ನ ಆದ್ಯತೆ ಅಂತ ಅವರು ಹೇಳ್ತಾರೆ. ಹಾಗೆಯೇ ನಮ್ಮ ಆದ್ಯತೆಯು ಕೂಡ ಬಿಜೆಪಿ ವಿರುದ್ಧ ಹೋರಾಡುವುದೇ ಆಗಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕಿಡಿಕಾರಿದರು. ಆಗ್ರಾದ ವಿಶ್ವವಿಖ್ಯಾತ ತಾಜ್ ಮಹಲ್ನಲ್ಲಿ ಮುಸ್ಲಿಂ ಸಮುದಾಯ ನಡೆಸುತ್ತಿರುವ ಶಹಜಹಾನನ ಉರೂಸ್ ವಿರುದ್ಧ ಹಿಂದೂ ಪರ ಸಂಘಟನೆಯಾದ ಅಖಿಲ್ ಭಾರತ್ ಹಿಂದೂ ಮಹಾಸಭಾ ಆಗ್ರಾ ನ್ಯಾಯಾಲಯದಲ್ಲಿ ಮನವಿಯನ್ನ ಸಲ್ಲಿಸಿದೆ. ಭಾರತದ ಅತ್ಯಂತ ಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕವಾಗಿರುವ ತಾಜ್ ಮಹಲ್ನಲ್ಲಿ ಉರೂಸ್ ನಡೆಸುವುದನ್ನು ಆಕ್ಷೇಪಿಸಿ ನಿಷೇಧಾಜ್ಞೆ ಕೋರಿ ಹಿಂದೂ ಮಹಾಸಭಾ ಅರ್ಜಿ ಸಲ್ಲಿಕೆ ಮಾಡಿದೆ. ಆಗ್ರಾ ಕೋರ್ಟ್ ಅರ್ಜಿಯನ್ನ ಸ್ವೀಕರಿಸಿದ್ದು ಮಾರ್ಚ್ 4ರಂದು ವಿಚಾರಣೆ ನಡೆಸಲಿದೆ. ಈ ವರ್ಷ ತಾಜ್ ಮಹಲ್ನಲ್ಲಿ ಫೆಬ್ರವರಿ 6 ಮತ್ತು ಫೆಬ್ರವರಿ 8ರ ನಡುವೆ ಉರುಸ್ ನಡೆಯುತ್ತೆ. ಬಸ್ಗಳಿಂದ ಅಪಘಾತಗಳು ಹೆಚ್ಚಾಗ್ತಾನೆ ಇದ್ದಾವೆ. ಅದರಲ್ಲೂ ಬಸ್ ಚಾಲಕರು ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಿವೆ. ಆದ್ರಿಂದ ಬಿಎಂಟಿಸಿ ಇಲಾಖೆಗೆ ಪೊಲೀಸರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಾಲನೆ ವೇಳೆ ಓವರ್ಟೇಕಿಂಗ್, ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಕ್ರಮ ಕೈಗೊಳ್ಳಿ, ಸರ್ಕಾರಿ ನೌಕರರು ಅಂತ ಕರುಣೆ ತೋರಿಸಬೇಡಿ ಅಂತ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದಿನೇ ದಿನೇ ಬೆಂಗಳೂರಲ್ಲಿ ಬಿಎಂಟಿಸಿಯಿಂದಲೇ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ನಿನ್ನೆ ಹರಿಶ್ಚಂದ್ರ ಘಾಟ್ನಲ್ಲಾದ ಆಕ್ಸಿಡೆಂಟ್ನಲ್ಲೂ ಕೂಡ ಬಿಎಂಟಿಸಿಯದ್ದೇ ತಪ್ಪು. ನೀವೇ ಸರಿಪಡಿಸಿದ್ರೆ ಸರಿ, ಇಲ್ಲವಾದ್ರೆ ಪೊಲೀಸರು ಫೀಲ್ಡ್ಗೆ ಇಳಿಬೇಕಾಗುತ್ತೆ ಅಂತ ಬಿಎಂಟಿಸಿಯ ಗಸ್ತು ಪಡೆ ಸಾರಥಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಕಳೆದ 3 ವರ್ಷದ ಒಂದು ಅಪಘಾತಗಳ ವಿಮರ್ಶೆ ಮಾಡಿದಾಗ ವರ್ಷದಲ್ಲಿ ಸುಮಾರು 35ರಿಂದ 40 ಮರಣಾಂತಿಕ ಅಪಘಾತಗಳು ಮತ್ತು ಸುಮಾರು 150ರಿಂದ 200 ಸಾಧಾರಣ ಅಪಘಾತಗಳು BMTC ವತಿಯಿಂದ ಆಗ್ತಾ ಇದ್ದಿದ್ದು ಕಂಡು ಬಂದಿತ್ತು. ಡ್ರೈವಿಂಗ್ ನೆಗ್ಲಿಜೆನ್ಸಿಂದ ಆಗ್ಬೋದಂತ ಅಪಘಾತ ತಡೆಯುತ್ತೆ. ಹೆಚ್ಚಾಗಿ ನಾವು ನೋಡೋದಂತ ಹೇಳಿದ್ರೆ ಒಂದು ಓವರ್ ಸ್ಪೀಡಿಂಗ್, ಎರಡನೇದು ಈ ಜಂಪಿಂಗ್ ಸಿಗ್ನಲ್. ಎರಡು ನೋಡಿ, ರೋಡ್ ರೇಜ್ ಇಸ್ ನಾಟ್ ಅ ಸಿಂಪಲ್ ಟ್ರಾಫಿಕ್ ವೈಲೇಷನ್, ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಕಳ್ಳನೋರ್ವ ಕೈಚಳಕ ತೋರಿಸುತ್ತಿದ್ದ ವೇಳೆ ಮಹಿಳೆಯರು ಸಿಸಿಟಿವಿ ದೃಶ್ಯ ಗಮನಿಸಿ ಕಳ್ಳನನ್ನ ಹಿಡಿದು ಥಳಿಸಿ ಘಟನೆ ಬೆಂಗಳೂರಿನ ಆಜಾದ್ ನಗರದಲ್ಲಿ ನಡೆದಿದೆ. ಮನೆ ಆವರಣದಲ್ಲಿ ಸೈಕಲ್, ಜಾಕೆಟ್, ಶೂ ವಸ್ತುಗಳನ್ನು ಅಪರಿಚಿತರು ಕದಿತಾ ಇದ್ದಂಥ ದೃಶ್ಯಾವಳಿಗಳನ್ನು ಸಿಸಿಟಿವಿಯಲ್ಲಿ ಮಹಿಳೆಯರು ಗಮನಿಸಿದ್ದಾರೆ. ಬಳಿಕ ಮನೆಯ ಗೇಟ್ ಹಾಕಿ ಆವರಣದಲ್ಲಿ ಆತನನ್ನು ಲಾಕ್ ಮಾಡಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬಳಿಕ ಚಾಮರಾಜಪೇಟೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಫ್ಲೈಓವರ್ ಮೇಲೆ ಕಾರು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಫ್ಲೈಓವರ್ ಮೇಲೆ ತಿರುವಿನಲ್ಲಿ ಬೈಕ್ ಸವಾರ ಏಕಾಏಕಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಪಘಾತದಲ್ಲಿ ಬೈಕ್ ಸವಾರನಿಗೆ ಗಾಯವಾಗಿದೆ. ಕಾರ್ಗೆ ಬೈಕ್ ಡಿಕ್ಕಿಯಾಗುವ ಭಯಾನಕ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಸೆರೆಯಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಾದ್ಯಂತ ಕಳ್ಳರ ಕಾಟ ಹೆಚ್ಚಾಗ್ತಾ ಇದೆ. ವಿಜಯನಗರದಲ್ಲಿ ಪದೇ ಪದೇ ಕಳ್ಳರು ಕೈಚಳಕ ತೋರಿಸುತ್ತಿದ್ದಾರೆ. ಕದೀಮರು ಬೈಕ್ನಲ್ಲಿ ಬಂದು ಕಳ್ಳತನಕ್ಕೆ ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಜನರು ಆತಂಕದಲ್ಲಿದ್ದಾರೆ. ಈ ಹಿನ್ನೆಲೆ ಬಡಾವಣೆಯಲ್ಲಿ ಪೊಲೀಸರು ನಿರಂತರ ಗಸ್ತು ತಿರುಗಬೇಕು, ಕಳ್ಳರ ಬಗ್ಗೆ ನಿಗಾ ಇಡಬೇಕು ಅಂತ ಜನರು ಮನವಿ ಮಾಡಿಕೊಂಡಿದ್ದಾರೆ.
ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆಟೋಮೊಬೈಲ್ ಶಾಪ್ ಒಂದು ಹೊತ್ತಿ ಉರಿದಿರುವ ಘಟನೆ ಕಲಬುರಗಿ ಜಿಲ್ಲೆ ಅಫಜಲ್ಪುರದಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿಯಿಂದ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಸಲೀಮುದ್ದೀನ್ ಎಂಬುವವರಿಗೆ ಸೇರಿದ ಆಟೋಮೊಬೈಲ್ ಶಾಪ್ಗೆ ಬೆಂಕಿ ಬಿದ್ದಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಸರಣಿ ಕಳ್ಳತನದ ಹಾವಳಿ ಹೆಚ್ಚಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ ಬೈಕ್ನಲ್ಲಿ ಬಂದ ಕಳ್ಳರು ಅಂಗಡಿ ಶೆಟ್ಟರ್ ಮುರಿದು ಒಳನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಮಹತಿ ಸೂಪರ್ ಮಾರ್ಕೆಟ್ನಲ್ಲಿ 70,000 ನಗದು ಹಾಗೂ ಬಾಲಾಜಿ ಟ್ರೇಡರ್ಸ್ ಎಂಬ ಅಂಗಡಿಯಲ್ಲಿ 20,000 ಹಣ ಹಾಗೂ ಸಿಗರೇಟ್ ಪ್ಯಾಕ್ಗಳನ್ನು ಕದ್ದೊಯ್ದಿದ್ದಾರೆ. ಕಳ್ಳತನದ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ತಾಲೂಕಿನ ದಾರಿಪುರದ ಬಳಿ 2 ವರ್ಷದ ಹೆಣ್ಣು ಚಿರತೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಈ ಭಾಗದಲ್ಲಿ ಚಿರತೆಯು ನಾಯಿ, ಕುರಿ, ಮೇಕೆಗಳ ಮೇಲೆ ದಾಳಿ ನಡೆಸಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ದಾರಿಪುರ ಗ್ರಾಮದ ಕೋಳಿ ಫಾರ್ಮ್ ಒಂದರಲ್ಲಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿರೋದ್ರಿಂದ ಸುತ್ತಮುತ್ತಲಿನ ಜನರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಆದರೂ ಇನ್ನೂ ಚಿರತೆಗಳು ಇವೆ ಎಂಬ ಆತಂಕದಲ್ಲಿಯೇ ಜಿಲ್ಲೆಯ ಜನರು ಕಾಲ ಕಳೆದಿದ್ದಾರೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸೆರೆ ಸಿಕ್ಕ ಚಿರತೆಯನ್ನ ಅರಣ್ಯಕ್ಕೆ ಒಯ್ದು ಬಿಟ್ಟಿದ್ದಾರೆ. ತಿರುಪತಿ ತಿಮ್ಮಪ್ಪನ ವಿಶೇಷ ದರ್ಶನ ಮಾಡಿಸ್ತೇನೆ ಅಂತ ಮಾಜಿ ಟೀಮ್ ಇಂಡಿಯಾ ಕ್ಯಾಪ್ಟನ್ MS ಧೋನಿಯವರ ಮ್ಯಾನೇಜರ್ಗೆ ವಂಚನೆ ಮಾಡಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಹತ್ತಿರದಿಂದ ದೇವರು ತೋರಿಸ್ತೀನಿ ಅಂತ ದೂರದಿಂದಲೇ ಧೋನಿಯವರ ಮ್ಯಾನೇಜರ್ ಸ್ವಾಮಿನಾಥನ್ಗೆ ಕದಿಮರು ಟೋಪಿ ಹಾಕಿದ್ದಾರೆ. 2023 ಅಕ್ಟೋಬರ್ನಲ್ಲಿ ಸ್ವಾಮಿನಾಥನ್ಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ PA ಅಂತ ಹೇಳಿ ವಂಚನೆ ಮಾಡಿದ್ದಾರೆ. 12 ಮಂದಿಗೆ ವಿಶೇಷ ದರ್ಶನ ಮಾಡಿಸ್ತೇನೆ, ರೂಮ್ ವ್ಯವಸ್ಥೆ ಕೂಡ ಇರುತ್ತೆ ಅಂತ ನಂಬಿಸಿ ಭೇಟಿ ಮಾಡಿದ್ದಾರೆ. ಭೇಟಿ ಬಳಿಕ ಪ್ರೋಟೋಕಾಲ್ ಮೂಲಕ ಯಾರನ್ನಾದರೂ ಕಳಿಸಬಹುದು ಅಂತ ಅಂದಿದ್ರಂತೆ. ಬಳಿಕ ಸ್ನೇಹಿತನನ್ನ ಕಳುಹಿಸುವುದಕ್ಕಾಗಿ ಸ್ವಾಮಿನಾಥನ್ 3 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದರೆ ಹಣ ಪಡೆದುಕೊಂಡು ಹಿಂತಿರುಗಿಸಿದ ಹಿನ್ನೆಲೆ ಸ್ವಾಮಿನಾಥನ್ HSR ಲೇಔಟ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸೋಮಾಲಿಯಾ ತೀರದಲ್ಲಿ ಕಷ್ಟಕ್ಕೆ ಸಿಲುಕುವ ಹಡಗುಗಳನ್ನು ರಕ್ಷಿಸೋ ಕೆಲಸವನ್ನ ಭಾರತ ಕಂಟಿನ್ಯೂ ಮಾಡಿದೆ. ಮೊನ್ನೆಯಷ್ಟೇ ನೆರೆಯ ಪಾಕಿಸ್ತಾನದ ನಾವಿಕರನ್ನ ಕಡಲ್ಗಳ್ಳರಿಂದ ರಕ್ಷಿಸಿದ್ದ ಭಾರತ ಶುಕ್ರವಾರ ಮತ್ತೆ ಇರಾನ್ಗೆ ಹೋಗ್ತಿದ್ದ ಮೀನುಗಾರಿಕಾ ಹಡಗೊಂದನ್ನು ಕಾಪಾಡಿದೆ. ಸೋಮಾಲಿಯಾ ಪೂರ್ವ ಕರಾವಳಿಯಲ್ಲಿ 7 ಜನ ಕಡಲ್ಗಳ್ಳರು ಒಮಾರಿ ಹೆಸರಿನ ಮೀನುಗಾರಿಕಾ ಹಡಗನ್ನ ಹೈಜಾಕ್ ಮಾಡಿದ್ರು. ಅಲ್ಲದೆ ಅಲ್ಲಿದ್ದ ಸಿಬ್ಬಂದಿಯನ್ನ ಬಂಧಿಸಿದ್ರು. ಈ ವೇಳೆ ಅಲ್ಲಿ ಗಸ್ತು ತಿರುಗುತ್ತಿದ್ದ ಭಾರತದ INS ಶಾರದಾ ನೌಕೆ ತಕ್ಷಣವೇ ನೆರವಿಗೆ ಧಾವಿಸಿದೆ. ಒಮಾರಿ ಹಡಗಿನಲ್ಲಿದ್ದ 11 ಇರಾನಿಯನ್ ಹಾಗೂ 8 ಪಾಕಿಸ್ತಾನಿ ಸಿಬ್ಬಂದಿಯನ್ನ ರಕ್ಷಣೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಕೆಲ ದಿನಗಳು ಮಾತ್ರ ಬಾಕಿ ಇರುವಾಗಲೇ ಕರಾಚಿಯ ಚುನಾವಣಾ ಆಯೋಗದ ಕಚೇರಿ ಬಳಿ ಸ್ಫೋಟವೊಂದು ಸಂಭವಿಸಿದೆ. ಆದರೆ ಈ ಸ್ಫೋಟದಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಎಲೆಕ್ಷನ್ ಕಮಿಷನ್ ಆಫೀಸ್ ಪಕ್ಕದ ಅಂಗಡಿಯೊಂದರಲ್ಲಿ ಸ್ಫೋಟಕಗಳನ್ನು ಇಡಲಾಗಿತ್ತು ಅಂತ ವರದಿಯಾಗಿದೆ. 400 ಕಚ್ಚಾ ಸ್ಫೋಟಕಗಳನ್ನು ಬಳಸಿ ಈ ದಾಳಿ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಅತ್ತ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಕೂಡ ಗುರುವಾರ 10 ಕಡೆ ಸ್ಫೋಟಕ ಮತ್ತು ಗ್ರೆನೇಡ್ ದಾಳಿಗಳಾಗಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಹಲವು ಪೊಲೀಸ್ ಸ್ಟೇಷನ್ಗಳು ಹಾಗೂ ಡೆಪ್ಯೂಟಿ ಕಮಿಷನರ್ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗ್ತಾ ಇದೆ. ಈ ದಾಳಿಗಳಲ್ಲಿ ಪೊಲೀಸರು ಸೇರಿ ಹಲವು ಮಂದಿಗೆ ಗಾಯಗಳಾಗಿದ್ದಾವೆ.